ಅಶ್ವಿನಿ, ಎಂಥ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ ಇವರದ್ದು, ಪಾಪ ಇವರ ಕುಟುಂಬದವ್ರದ್ದೆಲ್ಲಾದ್ರು ಅಂತ ಹೇಳಿದ್ರೆ ನೋಡಿ, ಪಾಪ ಆ ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಂಡಂಥ ಆ ತಂದೆ ತಾಯಿ ಒಳ್ಳೆ ಎಜುಕೇಶನ್ ಕೊಟ್ಟು ಇಂಥದ್ದೇ ಕೆಲಸ ಅಂತೇಳಿ ಆತ ಆ ಸರ್ಕಾರಿ ಕೆಲಸಕ್ಕೆ ತಯಾರಿ ಮಾಡ್ತಿರ್ತಾನೆ. ಸುಮಾರು 4-5 ವರ್ಷ ಹೋಗುತ್ತೆ, ಎಕ್ಸಾಮ್ ಆಗತ್ತೆ, ಉದ್ಯೋಗಕ್ಕಾಗಿ ಆತ ಹಾತೊರಿತಾ ಇರ್ತಾನೆ. ಬೇರೆ ಪ್ರೈವೇಟ್ ಕಂಪನಿಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಸರ್ಕಾರಿ ಕೆಲಸ, ಒಳ್ಳೆ ಅಂಕ ಇದೆ, ಏನಾದರೂ ಮಾಡಬೇಕು ಅನ್ನೋದಿರುತ್ತೆ, ಆ ಕುಟುಂಬದ ಕನಸಾಗಿರುತ್ತೆ. ಅದಕ್ಕಾಗಿ ಅವರು ಮಾಡಿದಂಥ ಎಜುಕೇಷನ್ ಲೋನ್ಗಳು ತಲೆಯ ಮೇಲೆ ಹೊರೆ ಇರುತ್ತೆ. 4-5 ವರ್ಷ ಕಾದು ಮದುವೆ ಹಂತಕ್ಕೆ ಬಂದಿರ್ತಾನೆ. ಮದುವೆಗೆ ಹೆಣ್ಣು ಕೊಡೋದಿಲ್ಲ, ಸರ್ಕಾರಿ ಕೆಲಸಕ್ಕೋಸ್ಕರ ಆತನ ತುಡಿತಾ ಇರುತ್ತೆ. ಇಲ್ಲಿ ನೋಡಿದ್ರೆ 2-2.5 ಲಕ್ಷಕ್ಕೆ ಹೆಚ್ಚು ಉದ್ಯೋಗ ಖಾಲಿ ಇದೆ ಅನ್ನೋದಿದ್ರೂ ಕೂಡ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡದೆ ಅವ್ರನ್ನ ಸತಾಯಿಸ್ತಿರುವಾಗ ಆತನ ಮನಸ್ಸಿನಲ್ಲಿ ಏನು ಓಡ್ತಿರಬಹುದು ಅಶ್ವಿನಿ? ನೋಡಿ, ಮೊದಲೇ ಉದ್ಯೋಗ ಇಲ್ಲದೆ ಪಾಪ ಬೆಂಗಳೂರಿನಲ್ಲಿ ಇರಬೇಕಾತ ಅಥವಾ ಊರಲ್ಲಿ ಇರಬೇಕಾತ ಆತನ ಖರ್ಚು ವೆಚ್ಚ ಏನು, ಆತನ ಊಟ ತಿಂಡಿಗೇನು, ಆತನ PGಗೇನು, ಎಜುಕೇಶನ್ ಕೊಟ್ಟಿದ್ದಲ್ಲದೆ ಮಗ ಕೆಲಸ ಹುಡ್ತಾ ಇದ್ದಾನೆ ಅಂತ ಹೇಳಿದಾಗ ಆ ತಂದೆ ತಾಯಿ ಕೂಲಿ ನಾಲಿ ಮಾಡಿ ಕೊಡುವಂಥ ದುಡ್ಡು, ಇದೆಲ್ಲ ಸ್ವಲ್ಪ ಸರ್ಕಾರ ಯೋಚನೆ ಮಾಡಬೇಕಲ್ಲ. ಮದುವೆ ವಯಸ್ಸಿಗೆ ಬಂದಂಥ ಮಗ ಕೆಲಸ ಇಲ್ಲದೆ ಎಲ್ಲೋ ರೂಮಲ್ಲೋ PGಯಲ್ಲೋ ಆತ ದಿನ ಕಳೀತಾ ಇದ್ರೆ ಆ ತಂದೆ ತಾಯಿ ಮನಸ್ಸಲ್ಲಿ ಏನು ಓಡಾಡ್ತಿರ್ಬೋದು, ವೃದ್ಧ ತಂದೆ ತಾಯಿ ಏನು ವಿಚಾರ ಮಾಡ್ಬೋದು, ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೀಗಾಗಿಯೇ ಇವತ್ತು ರೊಚ್ಚಿಗೆದ್ದಂತಹ ಜನ ಅಥವಾ ವಿದ್ಯಾರ್ಥಿಗಳು ಅಥವಾ ಈ ಜನ್ಜಿ ಸಮಾಜ ಇವತ್ತು ಬೇಸರ ಹೊರಹಾಕ್ತಾ ಇದೆ, ನಂಬಿಕೆಯನ್ನು ಕಳ್ಕೊಳ್ತಾ ಇದೆ ಈ ವ್ಯವಸ್ಥೆ ಮೇಲೆ. ಅಶ್ವಿನಿ, ಏನಂತೀರಿ? ಎಕ್ಸಾಕ್ಟ್ಲಿ. ಈ ಎಜುಕೇಶನ್ ಆದ ನಂತರದ ಆ 4ರಿಂದ 5 ವರ್ಷವನ್ನ ಗೋಲ್ಡನ್ ಇಯರ್ ಅಂತ ಕರೀತಾರೆ. ಆ ವರ್ಷದಲ್ಲಿ ಜೀವನವನ್ನ ರೂಪಿಸ್ಕೊಂಡಿದ್ದೇ ಆದಲ್ಲಿ ಮುಂದಿನ 10 ವರ್ಷ, 15 ವರ್ಷ, 20 ವರ್ಷ ಆತ ಅದೇ ಗೋಲ್ಡನ್ ಇಯರ್ಸ್ ನ ಚಿನ್ನದ ಅನ್ನವನ್ನ ಊಟ ಮಾಡ್ತಾನೆ ಅನ್ನುವಂತ ಒಂದು ಮಾತು ಕೂಡ ಇದೆ. ಆ ರೀತಿ ಇರುವಂತ ಸಂದರ್ಭದಲ್ಲಿ ಆ 5 ವರ್ಷವನ್ನ ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿ ಕೆಲಸ ಮಾಡಿಕೊಂಡು ಗವರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಕಾಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ. ಒಬ್ಬ ಯುವಕ ತನ್ನ ಜೀವನದ ಅತ್ಯಂತ ಅಮೂಲ್ಯ ಸಮಯವನ್ನ ಓದ್ತಾ, ತಯಾರಾಗ್ತಾ, ಪ್ರಿಪರೇಷನ್ ಅಲ್ಲಿ ಕಳಿತಾನೆ. ತನ್ನ ಕುಟುಂಬದ ನಿರೀಕ್ಷೆಗಳನ್ನ ಹೊತ್ಕೊಂಡೇ ಆತ ಸಾಕ್ತಾ ಇರ್ತಾನೆ. ಆದ್ರೆ ಈ ನೇಮಕಾತಿ ವಿಳಂಬ ಆಗ್ತಾ ಇರೋದಿದೆಯಲ್ಲ, ಅವನು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತೆ ಮಾಡುತ್ತೆ. ಆತ್ಮವಿಶ್ವಾಸವನ್ನು ಕೂಡ ಕಳೆದುಕೊಂಡಂತವರು ಬಹಳಷ್ಟು ಜನ ಇದ್ದಾರೆ. ಕೆಲವೊಮ್ಮೆ ಬದುಕಿನ ಮೇಲೆ ಆಸೆ ಕೂಡ ಕಡಿಮೆ ಆಗುವಂತ ಅದೆಷ್ಟೋ ಸಂದರ್ಭಗಳು, ಘಟನೆಗಳು ನಡೀತಾನೆ ಇದೆ. ಈ ಉದ್ಯೋಗ ಆಕಾಂಕ್ಷಿಗಳು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ನೋವೇನು, ನೀವೇ ಕೇಳಿಸ್ಕೊಂಬನ್ನಿ. ಎಸ್, ಹೇಳಿ, ನಿಮ್ಮ ಸ್ಟಡೀಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಟ್ ಈ ಕಾಲ್ಫಾರ್ಮ್ ಆಗ್ತಿಲ್ಲ, ಅದೇ ಒಂದು ತುಂಬ ಬೇಜಾರಾಗ್ತಿದೆ. ಈಗ ಸರ್ಕಾರದ ಕಡೆಯಿಂದ ಒಂದಷ್ಟು ಭರವಸೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇಲ್ಲ ಯುವಕರಿಗೆ ಸಹಾಯ ಮಾಡ್ತೀವಿ ಅದು ಇದು ಅಂತ ಹೇಳಿ ರೀಸನ್ಸ್ ಕೊಡ್ತಿದ್ದಾರೆ. ಆ ಥರ ಸಹಾಯ ಬೇಕಾ ನಿಮಗೆ? ಅದೇನು ಬೇಕಿಲ್ಲ ಮೇಡಮ್, ಯುದ್ಧ ಕೊಟ್ಟರೆ ಸಾಕು ಮೇಡಮ್. ಯಾವ ಥರ ತೊಗೊಂಡದು ಏನು ಮಾಡೋಕ್ಕಾಗಲ್ಲ ಮೇಡಮ್. ಯುದ್ಧ ಕೊಟ್ಟರೆ ಮಾತ್ರ ನಮಗೆ ಏನೋ ಒಂದು ಮಾಡೋಕ್ಕಾಗುತ್ತೆ ಸರ್. ಓಕೆ, ಈಗ ತುಂಬ ಜನ ತಂದೆ ತಾಯಿಗಳು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ನನ್ನ ಮಗ ಏನೋ ಒಂದು ಓದಿ ಒಂದಷ್ಟು ಜಾಬ್ ತೊಗೊಳೋದಕ್ಕೆ ಇದು ಮಾಡ್ತಾನೆ ಅಂತ. ಆದರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ಸಭೆ ನಡೆಸಿದಂತಹ ಟೈಮಲ್ಲಿ ಆಗುವಂಥ ಸನ್ನಿವೇಶ ಗಮನಿಸಿರ್ತೀರಾ? ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗಿದೆ ಅಲ್ಲಿ? ಯಾವುದಿಲ್ಲ ಮೇಡಮ್. ಈಗ ಅವ್ರು ಕ್ಯಾಬಿನೆಟ್ಗಳಲ್ಲಿ ಕೂತ್ಕೊಂಡು IPL ಟಿಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ವಿತಿನ್ ಸೆಕೆಂಡಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಸುಮಾರು 4 ವರ್ಷದಿಂದ ಓದ್ತಾ ಇದ್ದೀವಿ, ನಮಗೆ ಯುದ್ಧಕ್ಕೆ ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಬಗ್ಗೆ ಯಾವುದೇ ಬಗ್ಗೆ ಕರಿಕರಾಗಲಿ ಮತ್ತು ಯಾವುದ್ರ ಬಗ್ಗೆ ತೊಗೋತಾ ಇಲ್ಲ. ಇದು ತುಂಬ ಬೇಜಾರಾಗ್ತದೆ ಮೇಡಮ್ ನಮಗೆ. ಈಗ ಆಲ್ಮೋಸ್ಟ್ ಏನು ಕೇಳ್ಕೊಳ್ತೀರಾ ನೀವು ಸರ್ಕಾರಕ್ಕೆ? ಏನಿಲ್ಲ ಮೇಡಮ್, ಒಳ್ಳೆಯ ಒಂದು ಉದ್ಯೋಗ ಕಾಲ್ಫಾರ್ಮ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ. ಎಸ್, ನೀವೇನು ಹೇಳ್ತೀರಾ? ಈಗಾಗಲೇ ಒಂದು ಕಡೆ ಸರ್ಕಾರ ಇಲ್ಲ ಈ ವರ್ಷ ನಾವು ಕೊಡ್ತೀವಿ, ಹುದ್ದೆನ ಕೊಡ್ತೀವಿ ಅಂತ ಆಲ್ಮೋಸ್ಟ್ ಆ ಭರವಸೆ ಕೊಡ್ತಾ ಬಂತು, 3 ತಿಂಗಳಾಯಿತು. ಏನು ಹೇಳ್ತೀರಾ? ಇವ್ರು ಹೇಳ್ತಾ ಬಂದು, ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ 4 to 5 years ಆಯಿತು, ಅಲ್ಲಿಂದ ನೋಡ್ಕೊತಾ ಬರ್ತಿದ್ದೀನಿ. ಬರೀ ಇದನ್ನೇ ಹೇಳ್ತಿದ್ದಾರೆ. ಒಂದು ಸಾರಿ ಹೇಳ್ತಾರೆ ಸ್ಕ್ಯಾಮ್ ಆಗಿರೋದಕ್ಕೆ, ನಾವು ಸ್ಟ್ರೈಕ್ ಮಾಡಿರೋದಕ್ಕೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಾ ಮುಂದಕ್ಕೆ ಹಾಕೊತಾ ಬಂದರು. ಎಕ್ಸಾಮ್ ಆದಮೇಲೆ ಮತ್ತೆ ಪ್ರಾಬ್ಲಮ್, ಕ್ವೆಶನ್ ಪೇಪರಲ್ಲಿ ಪ್ರಾಬ್ಲಮ್ ಮಾಡೋದು, ಅದ್ರ ನೆಕ್ಸ್ಟು ನೋಟಿಫಿಕೇಷನಲ್ಲಿ ಪ್ರಾಬ್ಲಮ್ ಮಾಡೋದು. ನೋಟಿಫಿಕೇಷನ್ ಸರಿಯಾಗಿ ಮಾಡಲ್ಲ. ನಾವು ಇಯರ್ಲಿ ನೋಟಿಫಿಕೇಷನ್ ಮಾಡಿದ್ರೆ ಕಡಿಮೆ ಪೋಸ್ಟ್ ಇದ್ರೂ ಪರವಾಗಿಲ್ಲ, ನಮ್ಗೆ ತೊಂದರೆ ಇಲ್ಲ. ಇಯರ್ಲಿ ನೋಟಿಫಿಕೇಷನ್ ಮಾಡಿ ಒಂದು ಕ್ಯಾಲೆಂಡ್ರ್ ಬಿಟ್ಟರೆ UPSC ಥರ ಪ್ರಿಪ್ರೇಷನ್ ಮಾಡೋರಿಗೂ ಒಳ್ಳೆಯದು. ಎಷ್ಟಂತ ಓದೋದು? 1 ವರ್ಷ ಓದ್ಬೋದು, 2 ವರ್ಷ, 3 ವರ್ಷನೂ ಪೇಷನ್ಸಿಂದ ಓದ್ಬೋದು. ಆಮೇಲೆ ಆಗಲ್ಲ ಮೇಡಮ್. ಫ್ಯಾಮಿಲಿ ಪ್ರೆಷರು, ಏಜು,
ಸೋಷಲ್ ಪ್ರೆಷರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಕಡೆ ಸರ್ಕಾರಕ್ಕೆ ಏನು ಸಮಸ್ಯೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಒಬ್ಬ ಸ್ಪರ್ಧಾರ್ಥಿಯಾಗಿ ಸರ್ಕಾರಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ, ಅಥವಾ ಸರ್ಕಾರಕ್ಕೆ ಯುವಕರ ಭವಿಷ್ಯ ಇಂಪಾರ್ಟೆಂಟ್ ಇಲ್ವಾ, ಅಥವಾ ಸರ್ಕಾರಕ್ಕೆ ಇಲ್ಲ ಹುದ್ದೆಯನ್ನು ಕರೆದ್ರೆ ನಂಗೆ ಇದು ತೊಂದರೆಯಪ್ಪ ಅಂತ ಏನಾದರೂ ಅನ್ನಿಸ್ತಿದೆಯಾ? ಮೇಡಮ್, ಸರ್ಕಾರಕ್ಕೆ ಅವ್ರು ನಮ್ಮ ಮೇಲೆ ಕಾಳಜಿ ತೋರಿಸ್ತೀನಿ ಮೇಡಮ್. ಫಸ್ಟಿಗೆ ಈಗ ನಾನು ಬಂದು 7 ವರ್ಷ ಆಯ್ತು ಮೇಡಮ್ ಓದ್ತಾ ಇರೋದು. ಏನೂ ನೋಟಿಫಿಕೇಶನ್ ಆಗ್ತಿಲ್ಲ, ಕಾಲ್ ಫಾರ್ಮ್ ಏನು ಆಗ್ತಿಲ್ಲ ಮೇಡಮ್. ಭಾಳ ಪ್ರಾಬ್ಲಮ್ ಇದೆ. ಮನೇಲಿ ಎಷ್ಟೊಂದು ಅಮೌಂಟ್ ಕೇಳಿದೆ ಮೇಡಮ್. ಸರಿ, 7 years ಆಯಿತಾ? ಹಾಂ, 7 years ಆಯ್ತು ಮೇಡಮ್. ಮೇಡಮ್, ನಮ್ಮದು ಬಿ ಬ್ಯಾಕ್ಗ್ರೌಂಡ್ ಮೇಡಮ್. ನಮ್ಮದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಪ್ರೈವೇಟ್ ಸೆಕ್ಟರಲ್ಲಿ ಹೋದ್ರೂ ಮಂತ್ಲಿ 10,000 ಆಗುತ್ತೆ ಮೇಡಮ್. ಇಲ್ಲಿ ರೂಮ್ ಇರೋಕ್ಕೆ ಆಗಲ್ಲ ಮೇಡಮ್ ಅಷ್ಟು ಅಮೌಂಟಲ್ಲಿ. ಈಗ ಬಂದು 7 ವರ್ಷ ಆಯ್ತು ಮೇಡಮ್. PGಯಲ್ಲಿ 6,000 ಕಟ್ಟೋಕ್ಕಾಗಲ್ಲ. ಮನೇಲಿ ಎಷ್ಟಂತ ಫೋರ್ಸ್ ಮಾಡೋಕೆ ಮೇಡಮ್, ಕೊಡ್ರಿ ಅಂತ. ಏಜಲ್ಲಿ ಇದು ಆಯ್ತು ಮೇಡಮ್, ಲಿಮಿಟ್ ಆಯಿತು. ಎಷ್ಟಂತ ಕೇಳೋಕ್ಕಾಗುತ್ತೆ ಮೇಡಮ್, ಕೈ ಚಾಚ್ ಕೇಳೋಕ್ಕಾಗಲ್ಲ. ನೋಡಿ ವೀಕ್ಷಕರೇ, ಇದಿಷ್ಟು ಸದ್ಯಕ್ಕೆ ಸ್ಪರ್ಧಾರ್ಥಿಗಳ ಮಾತಾಗಿದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಒಂದು ಕಡೆ ಇಲ್ಲ ನಮಗೆ ನೇಮಕಾತಿ ಬೇಕೇ ಬೇಕು, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೇಮಕಾತಿ ಬೇಕು. ಆದರೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಯಾಕೆ? ಯುವಕರ ಭವಿಷ್ಯದ ಕನಸನ್ನು ಇಲ್ಲಿಗೆ ನುಚ್ಚುನೂರು ಮಾಡ್ತಾ ಇರೋದು ಯಾಕೆ? 5-6 ವರ್ಷದಿಂದ 7-8 ವರ್ಷದಿಂದಲೂ ಕೂಡ ನಾವು ಇಲ್ಲಿ ಸ್ಪರ್ಧೆಗೋಸ್ಕರ ಓದ್ತಾ ಇದ್ದೀವಿ. ಓದು ದಿನ ಬರೀ ಓದು ಅಂತ ಆದರೆ ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾದಿ ಯಾವಾಗ ಅನ್ನುವಂಥ ವಿಚಾರವಾಗಿ ಸ್ಪರ್ಧಾರ್ಥಿಗಳೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು, ಬೇರೆ ಯಾರು ಕೂಡ ಉತ್ತರ ಕೊಡೋ ಹಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ಅಶ್ವಿನಿ, ಎಂಥ ದಯಾನೀಯ ಸ್ಥಿತಿ ಅಂತ ಹೇಳಿದರೆ ಇವರದ್ದು, ಪಾಪ ಇವರ ಕುಟುಂಬದವ್ರದ್ದೆಲ್ಲದ್ರು ಅಂತ ಹೇಳಿದರೆ ನೋಡಿ, ಪಾಪ ಆ ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಂಡಂಥ ಆ ತಂದೆ ತಾಯಿ ಒಳ್ಳೆ ಎಜುಕೇಷನ್ ಕೊಟ್ಟು ಇಂಥದ್ದೇ ಕೆಲಸ ಅಂಥೇಳಿ ಆತ ಆ ಸರ್ಕಾರಿ ಕೆಲಸಕ್ಕೆ ತಯಾರಿ ಮಾಡ್ತಿರ್ತಾನೆ. ಸುಮಾರು 4-5 ವರ್ಷ ಹೋಗುತ್ತೆ, ಎಕ್ಸಾಮ್ ಆಗುತ್ತೆ, ಉದ್ಯೋಗಕ್ಕಾಗಿ ಆತ ಹಾತೊರಿತಾ ಇರ್ತಾನೆ. ಬೇರೆ ಪ್ರೈವೇಟ್ ಕಂಪನಿಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಸರ್ಕಾರಿ ಕೆಲಸ, ಒಳ್ಳೆ ಅಂಕ ಇದೆ, ಏನಾದರೂ ಮಾಡಬೇಕು ಅನ್ನೋದಿರುತ್ತೆ, ಆ ಕುಟುಂಬದ ಕನಸಾಗಿರುತ್ತೆ. ಅದಕ್ಕಾಗಿ ಅವರು ಮಾಡಿದಂಥ ಎಜುಕೇಷನ್ ಲೋನ್ಗಳು ತಲೆಯ ಮೇಲೆ ಹೊರೆ ಇರುತ್ತೆ. 4-5 ವರ್ಷ ಕಾದು ಮದುವೆ ಹಂತಕ್ಕೆ ಬಂದಿರ್ತಾನೆ. ಮದುವೆಗೆ ಹೆಣ್ಣು ಕೊಡೋದಿಲ್ಲ. ಸರ್ಕಾರಿ ಕೆಲಸಕ್ಕೋಸ್ಕರ ಆತನ ತುಡಿತಾ ಇರುತ್ತೆ. ಇಲ್ಲಿ ನೋಡಿದರೆ 2-2.5 ಲಕ್ಷಕ್ಕೆ ಹೆಚ್ಚು ಉದ್ಯೋಗ ಖಾಲಿ ಇದೆ ಅನ್ನೋದಿದ್ರೂ ಕೂಡ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡದೆ ಅವ್ರನ್ನ ಸತಾಯಿಸ್ತಿರುವಾಗ ಆತನ ಮನಸ್ಸಿನಲ್ಲಿ ಏನು ಓಡ್ತಿರಬಹುದು ಅಶ್ವಿನಿ? ನೋಡಿ, ಮೊದಲೇ ಉದ್ಯೋಗ ಇಲ್ಲದೆ ಪಾಪ ಬೆಂಗಳೂರಿನಲ್ಲಿ ಇರಬೇಕಾತ ಅಥವಾ ಊರಲ್ಲಿ ಇರಬೇಕಾತ ಆತನ ಖರ್ಚು ವೆಚ್ಚ ಏನು, ಆತನ ಊಟ ತಿಂಡಿಗೇನು, ಆತನ PGಗೇನು, ಎಜುಕೇಷನ್ ಕೊಟ್ಟಿದ್ದಲ್ಲದೆ ಮಗ ಕೆಲಸ ಹುಡ್ತಾ ಇದ್ದಾನೆ ಅಂತ ಹೇಳಿದಾಗ ಆ ತಂದೆ ತಾಯಿ ಕೂಲಿ ನಾಲಿ ಮಾಡಿ ಕೊಡುವಂಥ ದುಡ್ಡು, ಇದೆಲ್ಲ ಸ್ವಲ್ಪ ಸರ್ಕಾರ ಯೋಚನೆ ಮಾಡಬೇಕಲ್ಲ. ಮದುವೆ ವಯಸ್ಸಿಗೆ ಬಂದಂಥ ಮಗ ಕೆಲಸ ಇಲ್ಲದೆ ಎಲ್ಲೋ ರೂಮಲ್ಲೋ PGಯಲ್ಲೋ ಆತ ದಿನ ಕಳೀತಾ ಇದ್ರೆ ಆ ತಂದೆ ತಾಯಿ ಮನಸ್ಸಲ್ಲಿ ಏನು ಓಡಾಡ್ತಿರ್ಬೋದು? ವೃದ್ಧ ತಂದೆ ತಾಯಿ ಏನು ವಿಚಾರ ಮಾಡ್ಬೋದು? ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೀಗಾಗಿಯೇ ಇವತ್ತು ರೊಚ್ಚಿಗೆದ್ದಂತಹ ಜನ ಅಥವಾ ವಿದ್ಯಾರ್ಥಿಗಳು ಅಥವಾ ಈ ಜನ್ಜಿ ಸಮಾಜ ಇವತ್ತು ಬೇಸರ ಹೊರಹಾಕ್ತಾ ಇದೆ, ನಂಬಿಕೆಯನ್ನು ಕಳ್ಕೊಳ್ತಾ ಇದೆ ಈ ವ್ಯವಸ್ಥೆ ಮೇಲೆ. ಅಶ್ವಿನಿ, ಏನಂತೀರಿ? ಎಕ್ಸಾಕ್ಟ್ಲಿ. ಈ ಎಜುಕೇಶನ್ ಆದ ನಂತರದ ಆ 4-5 ವರ್ಷವನ್ನ ಗೋಲ್ಡನ್ ಇಯರ್ ಅಂತ ಕರೀತಾರೆ. ಆ ವರ್ಷದಲ್ಲಿ ಜೀವನವನ್ನ ರೂಪಿಸ್ಕೊಂಡಿದ್ದೇ ಆದಲ್ಲಿ ಮುಂದಿನ 10 ವರ್ಷ, 15 ವರ್ಷ, 20 ವರ್ಷ ಆತ ಅದೇ ಗೋಲ್ಡನ್ ಇಯರ್ಸ್ ನ ಚಿನ್ನದ ಅನ್ನವನ್ನ ಊಟ ಮಾಡ್ತಾನೆ ಅನ್ನುವಂತ ಒಂದು ಮಾತು ಕೂಡ ಇದೆ. ಆ ರೀತಿ ಇರುವಂತ ಸಂದರ್ಭದಲ್ಲಿ ಆ 5 ವರ್ಷವನ್ನ ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿ ಕೆಲಸ ಮಾಡಿಕೊಂಡು ಗವರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಕಾಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ. ಒಬ್ಬ ಯುವಕ ತನ್ನ ಜೀವನದ ಅತ್ಯಂತ ಅಮೂಲ್ಯ ಸಮಯವನ್ನ ಓದ್ತಾ, ತಯಾರಾಗ್ತಾ, ಪ್ರಿಪರೇಷನ್ ಅಲ್ಲಿ ಕಳಿತಾನೆ. ತನ್ನ ಕುಟುಂಬದ ನಿರೀಕ್ಷೆಗಳನ್ನ ಹೊತ್ಕೊಂಡೇ ಆತ ಸಾಕ್ತಾ ಇರ್ತಾನೆ. ಆದ್ರೆ ಈ ನೇಮಕಾತಿ ವಿಳಂಬ ಆಗ್ತಾ ಇರೋದಿದೆಯಲ್ಲ, ಅವನು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತೆ ಮಾಡುತ್ತೆ. ಆತ್ಮವಿಶ್ವಾಸವನ್ನು ಕೂಡ ಕಳೆದುಕೊಂಡಂತವರು ಬಹಳಷ್ಟು ಜನ ಇದ್ದಾರೆ. ಕೆಲವೊಮ್ಮೆ ಬದುಕಿನ ಮೇಲೆ ಆಸೆ ಕೂಡ ಕಡಿಮೆ ಆಗುವಂತ ಅದೆಷ್ಟೋ ಸಂದರ್ಭಗಳು, ಘಟನೆಗಳು ನಡೀತಾನೆ ಇದೆ. ಈ ಉದ್ಯೋಗ ಆಕಾಂಕ್ಷಿಗಳು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ನೋವೇನು, ನೀವೇ ಕೇಳಿಸ್ಕೊಂಬನ್ನಿ. ಎಸ್, ಹೇಳಿ, ನಿಮ್ಮ ಸ್ಟಡೀಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಟ್ ಈ ಕಾಲ್ಫಾರ್ಮ್ ಆಗ್ತಾಯಿಲ್ಲ, ಅದೇ ಒಂದು ತುಂಬ ಬೇಜಾರಾಗ್ತಾಯಿದೆ. ಈಗ ಸರ್ಕಾರದ ಕಡೆಯಿಂದ ಒಂದಷ್ಟು ಭರವಸೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇಲ್ಲ ಯುವಕರಿಗೆ ಸಹಾಯ ಮಾಡ್ತೀವಿ ಅದು ಇದು ಅಂತ ಹೇಳಿ ರೀಸನ್ಸ್ ಕೊಡ್ತಿದ್ದಾರೆ. ಆ ಥರ ಸಹಾಯ ಬೇಕಾ ನಿಮಗೆ? ಅದೇನು ಬೇಕಿಲ್ಲ ಮೇಡಮ್, ಯುದ್ಧ ಕೊಟ್ಟರೆ ಸಾಕು ಮೇಡಮ್. ಯಾವ ಥರ ತೊಗೊಂಡೋದು ಏನು ಮಾಡೋಕ್ಕಾಗಲ್ಲ ಮೇಡಮ್. ಯುದ್ಧ ಕೊಟ್ಟರೆ ಮಾತ್ರ ನಮಗೆ
ಏನೋ ಒಂದು ಮಾಡೋಕ್ಕಾಗುತ್ತೆ ಸರ್. ಓಕೆ, ಈಗ ತುಂಬ ಜನ ತಂದೆ ತಾಯಿಗಳು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ.